ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಿಲ್ಲೇಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನೋಡೋಣ, ಎಲ್ಲರೂ ಒಂದ್ಸಲ ಜೋರಾಗಿ ಚಪ್ಪಾಳೆ ಹೊಡೆದು ಬಿಡಿ ನೋಡೋಣ. ಹೊಡಿರಿ ಅಲ್ಲ. 10 kg ಅಕ್ಕಿ ಬೇಕೋ ಬೇಡವೋ? ಹಾಗಾದ್ರೆ ಹೊಡಿರಿ ಚಪ್ಪಾಳೆ. ಫ್ರೀ ಬೇಕೋ ಬೇಡವೋ? ಹೊಡಿರಿ ಚಪ್ಪಾಳೆ. ಹೊಡಿತಾ ಇದ್ದೀರಲ್ವಾ? ಹೀಗೆ ಚಪ್ಪಾಳೆ ಹೊಡಿತಾನೇ ಇರಿ. ಅಲ್ಲಿ ನಿಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಕರ್ನಾಟಕದಲ್ಲಿ ಒಂದು ಶೀಶ್ ಮಹಲ್ ಕಟ್ಟೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಮೈಸೂರಿನ ಜನರೇ, ನಿಮಗೊಂದು ಗುಡ್ ನ್ಯೂಸ್ ಇದೆ. ಇಷ್ಟು ದಿನ ನಿಮ್ಮಲ್ಲಿ ಬರೀ ಮೈಸೂರು ಅರಮನೆ ಮಾತ್ರ ಇತ್ತು, ಹೌದಲ್ವಾ? ಇನ್ನು ಮುಂದೆ ಇನ್ನೊಂದು ಪ್ರವಾಸಿ ತಾಣ ಸದ್ಯದಲ್ಲೇ ನಿರ್ಮಾಣ ಆಗೋದಿದೆ. ಆದರೆ ಒಂದು ಕಂಡೀಷನ್ ಇದೆ ಅಲ್ಲಿ. ಏನು? ಈ ಮೈಸೂರು ಅರಮನೆಗಾದರೂ ಸಾಮಾನ್ಯ ಜನರು ಕೂಡ ಹೋಗೋದಕ್ಕೆ ಅವಕಾಶ ಇದೆ. ಆದರೆ ಈ ಅರಮನೆ ಇದೆಯಲ್ಲ, ಇದನ್ನು ದೂರದಲ್ಲಿ ರಸ್ತೆಯಲ್ಲೇ ನಿಂತು ದೂರದಿಂದಲೇ ನೋಡಿ ಆನಂದ ಪಡ್ಕೊಂಡು ಅಲ್ಲಿಂದನೇ ಕಳಿಸ್ಕೊಳ್ತಾ ಇರಬೇಕು. ಯಾಕಂದರೆ ಇದು ನಿಮ್ಮ ಸಿದ್ದರಾಮಯ್ಯ ಸಾಹೇಬರ ಅಲ್ಲಲ್ಲಲ್ಲ ಅರಮನೆ ನಿರ್ಮಾಣ ಆಗ್ತಾ ಇದೆಯಲ್ವಾ, ಸಿದ್ದರಾಮಯ್ಯ ಮಹಾರಾಜರ ಅರಮನೆ. ನಮ್ಮ ಹಣೆ ಬರ ಹೇಗಿದೆ ನೋಡಿ. ದೆಹಲಿಯಲ್ಲೊಬ್ಬ ಭ್ರಷ್ಟ ಶೀಶ್ ಮಹಲ್ ಅನ್ನುವಂತಹ ಮನೆಯನ್ನ ಕಟ್ಟಿದ್ನಂತೆ. ಅದು ಹಂಗಿತ್ತಂತೆ, ಅದು ಹಿಂಗಿತ್ತಂತೆ. ರಿಮೋಟ್ ಒತ್ತಿದ್ರೆ ಸಾಕಂತೆ ಸ್ಕ್ರೀನ್ ಆ ಕಡೆ ಈ ಕಡೆ ಸರ್ಕೊಳ್ತಾ ಇತ್ತಂತೆ. ಹೀಗಂತ ನಾವಿಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ವಿ. ಏನೋ ದೆಹಲಿ ಜನರ ಪುಣ್ಯ, ಆ ವ್ಯಕ್ತಿಯನ್ನ ಈ ಸಲ ಕೆಳಗೆ ಹೇಗೂ ಇಳಿಸ್ಬಿಟ್ರು. ಆ ಮನೆಯನ್ನ ಇನ್ನು BJP ಮ್ಯೂಸಿಯಂ ಮಾಡಿ ಬಂದವರಿಗೆಲ್ಲ ತೋರಿಸ್ತಾರಂತೆ. ಏನಂತ? ದೆಹಲಿಯಲ್ಲಿ ಒಬ್ಬ ಭ್ರಷ್ಟ CM ಇದ್ದ, ಆತ ಇಂತಹ ಮನೆಯನ್ನ ನಿಮ್ಮದೇ ಹಣದಿಂದ ಕಟ್ಟಿ ಮೆರಿತಾ ಇದ್ದ ಅಂತ ಹೇಳೋದಕ್ಕೆ. ಈಗ ನೋಡಿದ್ರೆ ನಾನೇನು ಕಡಿಮೆ ಅಂತ ನಮ್ಮ CM ಸಿದ್ದರಾಮಯ್ಯನವರು ಅಂಥದ್ದೇ ಒಂದು ಬಂಗಲೆಯನ್ನು ಕಟ್ಟೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಇನ್ನು ಸಿದ್ದರಾಮಯ್ಯನವರ ಬಂಗಲೆ ಅಂತ ಹೇಳಿದ್ರೆ ಸುಮ್ಮನೆನಾ? ಆ ಮನೆಗೆ ಹೋಗೋ ರೋಡಲ್ಲಿ ಒಂದೇ ಒಂದು ಅಂಗಡಿ ಕೂಡ ಇರಬಾರ್ದು, ಹಾಗೆ ನೋಡ್ಕೊಳ್ತಾ ಇದ್ದಾರೆ. ಅಲ್ಲ ಮತ್ತೆ CM ಇಷ್ಟು ದೊಡ್ಡ ಅರಮನೆ ಅಂತ ಒಂದು ಮನೆಯನ್ನು ಕಟ್ಟುವಾಗ ಅಲ್ಲಿ ತಳ್ಳೋ ಗಾಡಿ, ಈ ಚಿಕ್ಕ ಚಿಕ್ಕ ಗೂಡಂಗಡಿ ಇವೆಲ್ಲ ಇದ್ರೆ ಏನು ಚಂದ ಅಲ್ವಾ? ಅದಕ್ಕೆ ಮೈಸೂರು ಮಹಾನಗರ ಪಾಲಿಕೆ ಅಲ್ಲಿರುವಂತಹ ವ್ಯಾಪಾರಿಗಳಿಗೆ ನೋಟಿಸನ್ನು ನೀಡಿದಾರಂತೆ. ಏನಂತ? ಕಳಚುಕ್ಕೋ ಅಂತ. ಅದನ್ನು ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಜಾಗವನ್ನು ಖಾಲಿ ಮಾಡಿ ಅಂತ ಹೇಳಿ ನೋಟಿಸನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ, ನಾವು ಬಡವರ ಪರ, ಬಡವರ ಹಸಿವು ನನಗೆ ಗೊತ್ತಾಗುತ್ತೆ ಹೀಗಂತ ಭಾಷಣವನ್ನ ಬಿಗಿತಾ ಇರ್ತೀರಲ್ಲ. ನಾನು ಅನ್ನ ಭಾಗ್ಯವನ್ನ ಕೊಟ್ಟವನು ಅಂತ ಕೊಚ್ಕೊಳ್ತಿರ್ತೀರಲ್ಲ. 30 ವರ್ಷದಿಂದ ಆ ಜಾಗದಲ್ಲಿ ದುಡಿಮೆಯನ್ನ ಮಾಡಿಕೊಂಡು ತಮ್ಮ ಬದುಕನ್ನ ಕಟ್ಕೊಳ್ತಾ ಇದ್ದಂಥವ್ರ ಹೊಟ್ಟೆ ಮೇಲೆ ಚಪ್ಪಡಿ ಕಲ್ಲು ಹಾಕ್ತಾ ಇದ್ದೀರಲ್ಲ. ಇದಾ ನೀವು ಮಾತಾಡ್ತಾ ಇದ್ದಂತಹ ನ್ಯಾಯ? ಆ ಬಡವರ ಕಣ್ಣೀರಿನ ಶಾಪ ನಿಮಗೆ ತಟ್ಟದೇ ಇರುತ್ತಾ? ನಿಮ್ಮ ಮನೆಯ ಅಂದವನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಯಾರದ್ದೋ ಜೀವನವನ್ನ ಹಾಳು ಮಾಡೋದಕ್ಕೆ ಹೊರಟು ನಿಂತಿದ್ದೀರಲ್ಲ. ನಿಮಗೆ ಒಂಚೂರಾದ್ರೂ ಮನುಷ್ಯತ್ವ, ಮಾನವೀಯತೆ ಇದೆಯಾ? ಖಂಡಿತ ಇರೋಕೆ ಸಾಧ್ಯ ಇಲ್ಲ. ಒಂದು ಸಲ ಆ ಅಂಗಡಿ ವ್ಯಾಪಾರಿಗಳ ಗೋಳನ್ನ ಹೋಗಿ ಕೇಳ್ರಿ, ಅರ್ಥ ಆಗುತ್ತೆ ನಿಮಗೆ. ಅಲ್ಲ, ನಿಮ್ಮ ಕಲ್ಲು ಹೃದಯ ಏನಿದೆ ಒಂದು ಸ್ವಲ್ಪ ಕರಗಬಹುದೋ ಏನು ಅಂತ. 30 ವರ್ಷಗಳಿಂದ ವ್ಯಾಪಾರವನ್ನ ಮಾಡ್ಕೊಂಡು ಬಂದಂತಹ ಜಾಗದಲ್ಲಿ ದಿಢೀರಂತ ಪಾಲಿಕೆ ನಾಮಫಲಕ ಬರುತ್ತೆ. ಪಾದಾಚಾರಿಗಳಿಗೆ ತೊಂದರೆ ಆಗತ್ತೆ, ಹೀಗಾಗಿ ಇಲ್ಲಿಂದ ಜಾಗವನ್ನ ಖಾಲಿ ಮಾಡಿ ಅಂತ ಕಾರಣ ಬೇರೆ ಕೊಡ್ತಾರೆ. ವ್ಯಾಪಾರಿಗಳೇ ನೋಡಿ, ಕರ್ನಾಟಕದ ಜನತೆ ನೋಡಬೇಕು. 10 kg ಅಕ್ಕಿ, 2000 ಹಣ,
ಈ ಆಸೆಗೆ ಬಿದ್ದು ಎಂತಹ ಪರಿಸ್ಥಿತಿಗೆ ನಮ್ಮನ್ನ ತಳ್ಳಿಬಿಟ್ರು. ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತ ನೋಡ್ಕೊಳ್ಳಿ. ವೀಕ್ಷಕರೇ, ಇವರ ಈ ಅಧಿಕೃತ ನಿವಾಸದ ನವೀಕರಣಕ್ಕೆ ಸಿಎಂ ಸಾಹೇಬ್ರು ಖರ್ಚು ಮಾಡ್ತಾ ಇರುವಂತಹ ಹಣ ಎಷ್ಟು ಗೊತ್ತಾ? ಜಸ್ಟ್ 2.6 ಕೋಟಿ ರೂಪಾಯಿ ಅಷ್ಟೇ. 2.6 ಕೋಟಿ ರೂಪಾಯಿ. ಇದೇನವರ ಜೇಬಿಂದ ಕೊಟ್ಟ ಹಣ ಅಂತೂ ಅಲ್ಲ, ಸಾರ್ವಜನಿಕರ ಹಣ. ಈ ಮೆಟ್ರೋ ರೇಟು, ಬಸ್ ರೇಟು, ಹಾಲಿನ ರೇಟು ಇವೆಲ್ಲವನ್ನ ಜಾಸ್ತಿ ಮಾಡಿ ನಿಮ್ಮಿಂದ ಕಸಿದುಕೊಂಡಿದ್ರಲ್ಲ, ಅದೇ ದುಡ್ಡಲ್ಲಿ ಈಗ ಈ ಐಷಾರಾಮಿ ಮನೆಯನ್ನ ಕಟ್ಕೊಳ್ತಾ ಇರುವಂಥದ್ದು. 2,65,00,000 ರೂಪಾಯಿ ಹಣದಲ್ಲಿ ಸಿಎಂ ಮನೆಯ ನವೀಕರಣಕ್ಕೆ ಲೋಕೋಪಯೋಗಿ ಇಲಾಖೆ ಅನುಮತಿಯನ್ನು ಕೂಡ ಕೊಟ್ಟಾಗಿದೆ. 1,70,00,000 ರೂಪಾಯಿ ರೂಮು, ಶೌಚಾಲಯ, ಕಿಚನ್ ಇವುಗಳಿಗೆ ಖರ್ಚಾಗುತ್ತೆ. ಇನ್ನು ಈ ವಾಟರ್ ಎಲೆಕ್ಟ್ರಿಕ್ ವರ್ಕ್ಗೆ ಅಂತ ಒಂದು ಜಸ್ಟ್ 89 ಲಕ್ಷ ರೂಪಾಯಿ ಖರ್ಚು ಮಾಡಲಾಗ್ತಾ ಇದೆ. ಇನ್ನು ಈ CCTV ಕ್ಯಾಮರಾ, AC, ಇನ್ನೊಂದಷ್ಟು ವಿದ್ಯುತ್ ಉಪಕರಣಗಳ ಅಳವಡಿಕೆಗೆ ಅಂತ ಒಂದು 16 ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆ. ಇನ್ನು ಉಪಮುಖ್ಯಮಂತ್ರಿಗಳ ಕಾರ್ಯದರ್ಶಿಯ ಕೊಠಡಿಯ ನವೀಕರಣಕ್ಕೆ ಅಂತ ಒಂದು 45 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಅಷ್ಟೇ, ತುಂಬ ಕಮ್ಮಿ ಅಲ್ವಾ? ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, ಇವೆಲ್ಲದಕ್ಕೂ ಯಾವುದೇ ಟೆಂಡರ್ಗಳನ್ನು ಕರೆದಿಲ್ಲ. PWDಗೆ ಅವಕಾಶವನ್ನು ಕೊಟ್ಟುಬಿಟ್ಟಿದ್ದಾರೆ. ಯಾರದ್ದೋ ದುಡ್ಡು, ಎಲ್ಲಮ್ಮನ ಜಾತ್ರೆ ಅಂತ ಹೇಳಿದ್ರೆ ಇದೇ ಇರಬೇಕು ಅಲ್ವಾ? ಸಾರ್ವಜನಿಕರ ಹಣ, ಸಿಎಂ ಮನೆ ನವೀಕರಣ, ಕೋಟಿ ಕೋಟಿ ಖರ್ಚು ಮಾಡಿ ಈ ಶೋಕಿ ಬೇಕಿತ್ತ? ಅತಿರೇಕ ಅಂತ ಅನ್ನಿಸ್ತಾ ಇಲ್ವ ನಿಮಗೆ? ಸಿದ್ದರಾಮಯ್ಯನವರೇ, ನಿಮ್ಮ ಶಾಸಕರು 1 ರೂಪಾಯಿ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಆಗದೆ, ಅನುದಾನ ಸಿಗದೆ ಅಲ್ಲಿ ಒದ್ದಾಡ್ತಾ ಇದ್ದಾರೆ. ಜನರಿಗೆ ಮುಖ ತೋರಿಸೋದಕ್ಕಾಗ್ತಿಲ್ಲ. ರಾಜ್ಯದಲ್ಲಿ ನೋಡಿದ್ರೆ ಬೊಕ್ಕಸ ಖಾಲಿಯಾಗಿ ಹೋಗಿದೆ. ಇಂತಹ ಬರಗಾಲದ ಸಮಯದಲ್ಲೂ ಕೂಡ ಬೇಕಾಯ್ತು ನಿಮಗೆ? ಎಂತಹ ಶೋಕಿ ಅಲ್ಲ, ನಮಗೂ ಅರ್ಥ ಆಗತ್ತೆ. ಯಾಕಂದ್ರೆ ನಿಮಗೆ ಗೊತ್ತಿದೆ ಇದು ನಿಮ್ಮ ಕೊನೆಯ ಅಧಿಕಾರದ ಅವಧಿ. ಇನ್ನು ಮುಂದೆ ಸಿಎಂ ನಾನು ಆಗ್ತೀನಿ ಅಂತ ಹೇಳಿದ್ರು ಕೂಡ ನಿಮ್ಮ ಜೊತೆಗೆ ಇರೋರೇ ಅದಕ್ಕೆ ಒಪ್ಪೋದಿಲ್ಲ. ಹೇಗಾದ್ರೂ ಮಾಡಿ ತಡೀತಾರೆ. ಹಾಗಾಗಿ ಈ ಕೊನೆಯ ಟೈಮಲ್ಲಿ ಏನೆಲ್ಲ ಮಾಡಬಹುದು, ಹೇಗೆಲ್ಲ ಮಜಾ ಮಾಡಬಹುದು, ಅವೆಲ್ಲವನ್ನ ಮಾಡೋದಕ್ಕೆ ಯೋಚನೆ ಮಾಡ್ಕೊಳ್ತಾ ಇದ್ದೀರಾ ಅಲ್ವಾ? ಆ ಯೋಚನೆಯಲ್ಲಿ ಇದ್ದೀರಾ ನೀವು, ಅರ್ಥ ಆಗುತ್ತೆ ನಮಗೆ. ಆದರೆ ನನ್ನದೊಂದು ಮನವಿ ಇದೆ, ಮಾಡ್ಕೊಳ್ಳಿ, ಶೋಕಿ ಮಾಡ್ಕೊಳ್ಳಿ. ನೀವು ಕೂಡ ಕೇಜ್ರಿವಾಲ್ ಅವರ ಹಾಗೆ ಆ ಬಂಗಲೆಯನ್ನ ಕಟ್ಕೊಳ್ಳಿ. ಆದರೆ ನಿಮ್ಮ ಕೈಯಿಂದ ಹಾಕಿ ಮಾಡ್ಕೊಳ್ಳಿ. ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಕೈಯನ್ನ ಹಾಕೋದಕ್ಕೆ ಹೋಗಬೇಡಿ. ಹೊಟ್ಟೆಗೆ ಹಿಟ್ಟಿಲ್ಲ ಇಲ್ಲಿ. ಇಂತಹ ಟೈಮಲ್ಲಿ ನನಗೆ ಜುಟ್ಟಿಗೆ ಮಲ್ಲಿಗೆ ಹೂವೇ ಬೇಕು ಅಂತ ಹೇಳಿದ್ರೆ ಹೇಗೆ ಸಿದ್ದರಾಮಯ್ಯನವರೇ? ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹಾಗೆ ಮೈಸೂರಿನ ವ್ಯಾಪಾರಿಗಳ ಅಳಲನ್ನ ಕೇಳಿ, ಅವರ ಕಷ್ಟವನ್ನ ನೋಡಿ, ಅವರಿಗೊಂದು ಜೀವನವನ್ನ ಕಲ್ಪಿಸಿಕೊಡಿ. ಆಮೇಲೆ ನಿಮ್ಮ ದುಡ್ಡಲ್ಲಿ ಶೋಕಿ ಮಾಡುವಿರಂತೆ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.